ಇವನ ರಕ್ತದ ಒಳಗಿದೆ ಕೆಟ್ಟತನ. ನೀವು ವಿಡಿಯೋ ಮಾಡ್ಕೊಳ್ಳ ಸಾಕು. ತೋರ್ಸ್ರಿ, ಯಾವ್ದಾವ್ದು ವಿಡಿಯೋ ಐತ ಅಂದ್ರಲ್ಲ, ದೌರ್ಜನ್ಯ ಮಾಡಿ ತೋರಿಸ್ತೇವೆ. ಅಲ್ಲಿಕಪ್ಪ ತೋರ್ಸ್ರಿ ವಿಡಿಯೋ. ನಿಮ್ಮ ಅಮ್ಮನ ಮಾತಾಡ್ಸೋಣ ಅಂತ ಬಂದಿದ್ದು, ಸಾಲ ವಸೂಲಿಗೆಲ್ಲ ಬಂದಿದ್ದು. ಸರಿನಾ? ಇವಾಗ ಚಾರ್ಜ್ ತಗೊಂಡು 15 ದಿನ ಆಗಿದೆ. ರಾಜೇಶ್ವರಿ ಅವರು ಒಳ್ಳೆಯವರಿದ್ದಾರೆ, ಅವ್ರ ಮನೆಗೆಲ್ಲ ನನ್ನ ಕರೆದಿದ್ದಾರೆ, ಜ್ಞಾನ ವಿಕಾಸದಲ್ಲೆಲ್ಲ ಒಳ್ಳೆ ಕೆಲಸ ಮಾಡಿದ್ದಾರೆ. ಮಾತಾಡ್ಸೋಣ ಅಂತ ಬಂದಿದ್ದು. ನಮ್ಮ ಬಗ್ಗೆ ಕಂಡು ಬಂದು ಅಂತ ಇವಾಗ ಸಾಲ ನಮಗೂ ನಿಮ್ಗೂ ಸಂಬಂಧ ಆಗಿರೋದೆಲ್ಲ ಬೇಡ. ಸಾಲ ತಾನೇ ಅಂತಿ ಕಡಿಬೇಕಲ್ಲಮ್ಮ. ನೋಡ್ರಿ, ನಾನು ಮಾತಾಡ್ತಾ ಇದ್ದೀನಿ, ನೀವು ಜೋರಾಗೆಲ್ಲ ಕಿಚ್ಬೇಡಿ. ಅಲ್ಲ ಸಾಲನೇ ತಾನೇ ಕಟ್ಬೇಕಲ್ಲಮ್ಮ. ಅದೇ ಹೇಳ್ತಾ ಇದ್ದೀನಿ. ಸಿಡ್ಬಿ ಬ್ಯಾಂಕ್ ಅಲ್ವಾ? ನಡಿ ಬ್ಯಾಂಕ್, ನಡೀರಿ ಬ್ಯಾಂಕ್. ಸಾಲ ತಗೊಂಡಿದ್ದಮ್ಮ? ಇನ್ನೂ ಸಾಲ ಎಲ್ಲಿ ಸಾಲ ತಗೊಂಡು? ನೀನು ಇಷ್ಟೇ ಮಾತಾಡ್ಬೇಕು. ಎಲ್ಲಿ ಸಾಲ ತಗೊಂಡಿದ್ದು? ಕಿಚ್ಬೇಡಿ. ಎಷ್ಟು ರೋಡಲ್ಲಿ ಹೋಗೋರೆಲ್ಲ ನಿಮ್ಮ ಅಮ್ಮ ಇದ್ರಲ್ಲಿ ಕೆಲಸ ಮಾಡಿದಾಳಲ್ಲ, 5 ವರ್ಷ ಬಿಟ್ಟಿ ಸಂಬಳ ತಗೊಂಡಿದಾರಲ್ಲ. ಬಿಟ್ಟಿ ಸಂಬಳ ತಗೊಂಡಿಲ್ಲ. ರಮೇಶ್ ಅಣ್ಣ ಹತ್ರ ಕೊರೋನಾ ಟೈಮಲ್ಲಿ ಗತಿ ಇರ್ಲಿಲ್ಲ. ಕೊರೋನಾ ಟೈಮಲ್ಲಿ ನಾವು ಬಿಟ್ಟಿ ಸಂಬಳ ಕೊಟ್ಟಿದ್ದೀವಿ. ಬಿಟ್ಟಿ ಮಾತಾಡೋ ಕೆಲಸಕ್ಕೆ ಹೋಗ್ಬೇಕಾದ್ರೆ ಈ ಕೆಲಸ ಮಾಡಿದ್ರೆ ಸಂಬಳ ಕೊಟ್ಟಿದ್ದಾರೆ. ಸಂಬಳ ಬೇಡ. ಇದೆ, ಅದು ಪ್ರೂಫ್ ಇದೆ. ಈಗ ಸಾಲ ಕಟ್ತೀಯನಮ್ಮ, ನೀನು ಕ್ಲಿಯರ್ ಮಾಡ್ತೀಯಾ? ಕ್ಲಿಯರ್ ಮಾಡ್ಬಿಡ್ತೀಯನಮ್ಮ? ಯಾಕಮ್ಮ ನಿಲ್ಸಿದ್ಯಾ? ಯಾಕಮ್ಮ? ಏನಮ್ಮ ಸಮಸ್ಯೆ ನಿಂದು? ನಿಲ್ಸಿದ್ದಕ್ಕೆ ಸಮಸ್ಯೆ ಏನು ಹೇಳು? ಏನ್ ಸಮಸ್ಯೆ ನಿಲ್ಸಿದ್ದಕ್ಕೆ? ಕಮಿಷನ್ ತಗೊಂಡಿದ್ದಾರಾ? 5 ಕೋಟಿ ಕೂತಿ ದುಡ್ಡು ಬಿಟ್ಟಿಲ್ವಾ? ನಿಮ್ಗಳ ಮೇಲೆ ಕರೆ ಬರುತ್ತೆ. ನಾನು ನೇಣು ಹಾಕೋತೀನಿ. ನಾನು ಆಮೇಲೆ ನಿಮ್ಮ ಮನೆ ಬರ್ತಾ ಇಲ್ವಾ? ಹಾಕೊಂಡು ತೋರಿಸ್ಲಾ ನಾನು? ಇಲ್ಲ ಹಾಕೋತೀನಿ. ಯೋಜನೆಗೋಸ್ಕರ ಪ್ರಾಣ ಬಿಟ್ಟು ಅನ್ಕೋತೀನಿ ನಾನು. ಹಾಕೊಳ್ಳ? ನೋಡ್ತೀಯ ನೀನು? ನೋಡ್ತೀಯ ಹಂಗಾದ್ರೆ ನಿಮ್ ಅಂಗಡಿ ಎದುರಿಗೆನೆ ಹಾಕೋತೀನಿ. ನೋಡ್ತೀಯಾ? ಮೇಡಮ್ ಸುಮ್ಮನೆ ಹಂಗೆಲ್ಲ ಮಾಡಬೇಡಿ. ನಿಮ್ಮ ಅಪ್ಪನ ಮೇಲೆ ಬರ್ಸಿಟ್ಟಿದ್ದೀನಿ ಆಗ್ಲೇ. ಕಟ್ಟೆ ಸುಮ್ಮನೆ ಇರಿ ಮೇಡಮ್, ಬೇಡ ಸುಮ್ಮನೆ ಇರಿ ಮೇಡಮ್, ಬೇಡ ಸುಮ್ಮನೆ ಇರಿ. ನಿಮ್ಮ ಮಕ್ಕಳು ಮರಿ ಇಲ್ವಾ? ಎರಡರಲ್ಲೊಂದು. ನೀವೇ ಸುಮ್ಮನೆ ಇರಿ. ಪೊಲೀಸ್ ಸ್ಟೇಷನ್ಗೆ ಹೋಗೋಣ, ಕರ್ಕೊಳ್ಳಿ. ಇವತ್ತು ಎರಡರಲ್ಲೊಂದು ಆಗ್ಲಿ. ಕಟ್ಟಿ ನೋಡೋಣ. ಚಾಕು ಚುಚ್ಕೋತಾಳತ್ತೆ, ದೊಡ್ಡ ಮನುಷ್ಯ ಇವಳು. ಕಟ್ಟಿ ತಗೊಂಡ್ರೆ ಸಾಲ ಕಟ್ಟಕ್ಕೆ ಯೋಗ್ಯತೆ ಇಲ್ಲ, ಮಾತಾಡ್ತೀಯ? ನಿನ್ನ ವಿಡಿಯೋ, ನಿನ್ನ ಫೋಟೋ, ನಿನ್ನ ಇದು ಎಲ್ಲ ನೀನು ಇಟ್ಕೊಳಪ್ಪ. ಇಟ್ಕೋ, ನಡಿ ಸ್ಟೇಷನ್ಗೆ. ಅಂದಿದ್ಯಲ್ಲ ನೀನು, ನಿನ್ನ ಮಗಳು ದೊಡ್ಡ ಇದು ಅಂತ ಹೇಳ್ಬಿಟ್ಟು ಕರ್ಸ್ಬಿಟ್ಟಿದ್ಯಾನಲ್ಲ ರೌಡಿಸಮ್ ಮಾಡಕ್ಕೆ. ನೀನು ಮಾತಾಡಿದ ಏನು ಬರಲೇ ಇಲ್ಲ ನಿನ್ನ ಬಾಯಲ್ಲಿ. ಏನು ಎತ್ತಾಕಿದ್ಯಾರು? ನಾನೇನಮ್ಮ ಎತ್ತಾಕಿದ್ದು? ಹಂಗಾರೆ ನಾನು ಬೆಳಗ್ಗೆಯಿಂದ ನಿಮ್ಮ ಅಂಗಡಿನ ಧ್ವಂಸ ಮಾಡ್ಬೋದಿತ್ತು. ಇವ್ರ ಅಪ್ಪ ಮಾತಾಡೋದಕ್ಕೆ ಅಂಗಡಿನ ಧ್ವಂಸ ಮಾಡ್ಬೋದಿತ್ತು. ಇವಳು ಬರೀ ಅಮ್ಮನ ಮಾತಾಡೋದಕ್ಕೆ ಅಂದ್ಲು.
ಇಲ್ಲ ನಾಳೆ ಬನ್ನಿ ಅವರು ಕಳಿಸ್ತೀನಿ ಮಾತಾಡ್ತೀನಿ. ಅವ್ರು ಅಂದಿದ್ದ ನಿಜಾನೇ ನನಗೆ. ಹೌದು ನಿಜ. ಇಲ್ಲ ಇದಾರಲ್ಲ ಇಲ್ಲಿ ಫೋನಲ್ಲಿ ಕಳಿಸ್ತೀವಿ. ಬಂದಿದ ತಕ್ಷಣ ಕಳ್ಳರು ಬಂದಿದ್ದಾರೆ ಅಂದ್ರೆ ಏನ್ ಅರ್ಥ ಹೇಳಪ್ಪ ಹೋಗ್ಲಿ. ಏನ್ ಕಳ್ತಾರೆ? ಎಷ್ಟು ದಿನ ಬಂದು ಸಮಾಧಾನವಾಗಿ ಮಾತಾಡಿದ್ರಲ್ಲ ಅವತ್ತು ಇದು ಡೈರೆಕ್ಟ್ರು ಆಡಿ ಹತ್ರ ಎಲ್ಲ ಮಾತಾಡಿ ನೀವು ಇಷ್ಟು ಕಟ್ಟಿ ನಿಮ್ಗೆ ಏನ್ ಗೌರವಧನ ಇದೆ ಮೈನಸ್ ಮಾಡಿ ಇಷ್ಟು ಕಟ್ಟಿ ಒಂದು ಮರುದಿನ ಬಂದು ಎಲ್ಲ ಆಮೇಲೆ ಕಟ್ಟಿ ಬಂದು ಆಯ್ತು. ಎಷ್ಟು ದಿನ ಬಂದು ಎಷ್ಟು ದಿನ ಕೇಳಿ ಅಂಗಡಿಗೆ ಅಲ್ವಾಪ್ಪ ಸಾಲ ಕೊಟ್ಟಿರೋದು? ನಿಮ್ಮನ್ನ ಯಾರು ನಾವು ಮೂವರು ಮನೆಗೆ ಬಂದಿದ್ದೆ, ನಿಮ್ಮನ್ನ ಯಾರು ಮನೆಗೆ ಬರಕ್ಕೆ ಹೇಳಿದ? ಮನೆಗೆ ಬಂದ್ರೆ ಮನೆಗೆ ಬಂದ್ರಿ ಆಯ್ತಪ್ಪ ಮಾತಾಡು. ಇವಾಗ ಸಾಲ ಕಟ್ಟ ನಿಲ್ಸಿದ್ ಯಾವಾಗ ನಾವು? 3 ವರ್ಷ ಆಯ್ತು. ಏನು ಇಸ್ಬಿಟ್ಟು ಅವಾಗ? ಬುಕ್ಕು ನೀನೇ ಬುಕ್ ತರಿಸಿ ಗೊತ್ತಾಗುತ್ತೆ. ಇಲ್ಲದಲ್ಲಮ್ಮ ಸುನೀತ ಅವರು ತಗೊಂಡು ನೋಡಿ ಅಲ್ಲಿದೆಯಲ್ಲ ಯಾವ ತಿಂಗಳಲ್ಲಿ ಸಾಲ ತಗೊಂಡಿದ್ದಂತ ಇದೆಯಲ್ಲ ಇವಾಗ ಹೇಳಿ ಸಮಾಧಾನ. ಇವಾಗ ಯಾಕೆ ಸಾಲ ಕಟ್ಟಲ್ಲ ಅಂತ ಹೇಳೋರು ಹೇಳಿ. ನಾನು ಕೇಳಿದೆ ನಿಮ್ಮ ಅಪ್ಪಾಜಿನ ತುಂಬಾ ಕೇಳಿದೆ. ಇರು ನವ್ಯ, ನಿಮ್ಮ ಅಪ್ಪಾಜಿನ ತುಂಬಾ ಸರಿ ಕೇಳಿದೆ. ಸಮಾಧಾನ ಹೇಳಿ ಯಾಕೆ ಅಂತ ನೀನೇ ಹೇಳ್ಬೇಕು. ಇವ್ರು ಯಾರು ಹೇಳ್ಕೊಡ್ದು ನನಗೆ? ನೀನೇ ಹೇಳ್ಬೇಕು. ನೀನೇ ಹೇಳ್ಬೇಕಮ್ಮ. ಹೇಳಿ ಯಾಕೆ ಕಟ್ಟಲ್ಲ ಅಂತ ಹೇಳಿ. ನಾನು ಇದಕ್ಕೆ ಓಕೆನಾ ನಮಗೆ ಕೆಲಸ ಕರ್ಕೊಂಡು ನೋಡಿ ಅವ್ರು ದಿನಕ್ಕೊಂದೊಂದು ಕಾರಣ ಹೇಳ್ತಾರೆ. ಎಲ್ಲ ಕಾರಣನೂ ಹೇಳಕ್ಕಾಗುತ್ತಾ? ದಿನಕ್ಕೊಂದೊಂದು ಕಾರಣ ದಿನಕ್ಕೊಂದೊಂದು ಕಾರಣ ಹೇಳ್ತೀರಿ. ಯಾಕೆ ಅಂತ ನನಗೆ ಸ್ಪಷ್ಟತೆ ಬೇಕು. ಹೇಳಿ ನೋಡೋಣ. ಇವಾಗ ಏನೇ ನಿಮ್ದು ಸಮಸ್ಯೆ ಇದ್ರೂ ಸಾಲ್ವ್ ಮಾಡ್ಕೊಡ್ತಾರೆ. ಹೇಳಿದ್ದಾರೆ LIC ಪ್ರಾಬ್ಲಮ್ಗೆ ನಿಮ್ಗೆ ಇದು ಮುಂದುವರಿತಾ ಇದೆ ಆಯ್ತಾ? LIC ಪ್ರಾಬ್ಲಮ್ ಸಾಲ್ವ್ ಮಾಡಿದ್ರಲ್ಲ, ಪೆನಾಲ್ಟಿ ಕಟ್ಟಿದ್ರಲ್ಲ, ಮತ್ತೆ ಯಾಕೆ ಮುಂದುವರಿಕೆ ಆಗ್ತಾ ಇದೆ ಹೇಳಿ. ನನಗೆ ಹೇಳಿ ಸಾಲ ನೀವು ಕಟ್ಟ ನಿಲ್ಸಿದ್ದು ನಿಮ್ಗೆ ಗೊತ್ತಿರ್ಬೇಕು. ನಮ್ಮನ್ನೇ ಕೇಳಿದ್ರೆ ನಮ್ಗೇನು ಗೊತ್ತಿದೆ? ನೀವ್ ಯಾವ ಉದ್ದೇಶದಿಂದ ಕಟ್ಟಕ್ ನಿಲ್ಸಿದೀರಾ ಅಂತ ನಮ್ಗೇನ್ ಗೊತ್ತಿದೆ? ಕೆಲಸ ಬಿಟ್ಟಿದ್ದು 2021. ನಾವು ಸಾಲ 2025ರಲ್ಲಿ ಸಾಲ ತಗೊಂಡು 3/8/2025 ಕೇಳಿಸ್ಕೊಳ್ಳಿ. 23ರಲ್ಲಿ ನಾವು ಸಾಲ ಕಟ್ಟ ನಿಲ್ಸಿದ್ದು. ಅವ್ರು ಯಾವಾಗ ಸಾಲ ಕಟ್ಟ ನಿಲ್ಸಿದಂತ ರಾಜೇಶ್ವರ ಇದಾಕಿ ಸ್ಟೇಟ್ಮೆಂಟ್ ನಿಮ್ದೆಲ್ಲ ಡೀಟೇಲ್ಸ್ ಯಾವಾಗ ಬಂದಿದ್ದು? ಯಾವ್ದಾಗಿನ್ನೂ ಬಂದಿಲ್ವಲ್ಲ ಡೀಟೇಲ್ಸ್? ಯಾವಾಗ ನಮ್ಮಮ್ಮ ಆದ್ಮೇಲೆ ಕೆಲಸ ಹೌದಾ? ನಮ್ಮಮ್ಮನ ಯಾಕೆ ನೀವು ಡಿಲೇ ಮಾಡಿದ್ರಿ? ಯಾಕೆ ಇಟ್ಕೊಂಡಿದ್ದು? ಏನು 2 ವರ್ಷ ನಾರ್ಮಲ್ ಆಗಿ ಮಾತಾಡ್ತಿದ್ದೀನಿ. ನೀವು ಜಾಸ್ತಿ ನೀವು ಬಂದವ್ರನ್ನೆಲ್ಲ ಯಾಮರ್ಸಿ ಕಳಿಸ್ಬಿಡಿ. ತೋರಿಸ್ತೀನಿ. ಎಲ್ಲ ಇಟ್ಕೊಂಡೇ ಬಂದಿದ್ದೀನಿ. ಆಯ್ತಾ? ಎಲ್ಲ ಯಾರ್ಯಾರನ್ನ ಕಳಿಸ್ತೀರ ಕಳಿಸಿ. ನೋಡಿ ಇದು ಬಾಂಡ್ 3.5 ಲಕ್ಷ ಸಾಲ ತಗೊಂಡಿದ್ದಕ್ಕೆ ಅಗ್ರಿಮೆಂಟ್ ಅಲ್ಲಿ ನೋಟ್ರಿ ಮಾಡ್ಕೊಟ್ಟಿದ್ದಾರೆ ಆಯ್ತಾ? ಸಿಡ್ಬಿಯಲ್ಲಿ ಲೋನ್ ಕ್ಲಿಯರ್ ಆಗಿರೋದು ನಾನು ತೋರಿಸ್ಲಾ? ತೋರಿಸ್ತೀನಿ. ಅದು ತಂದು ಕೊಡ್ತೀನಿ. ಸಿಡ್ಬಿಯಲ್ಲಿ ಲೋನ್ ಕ್ಲಿಯರ್ ಆಗುತ್ತೆ. ತೋರಿಸಿ. ನಮ್ಮದೇ ಬೇಕಾಗಿರೋದು ನೋಡಿ 3.5 ಲಕ್ಷ ಸಾಲ ತಗೊಂಡಿದ್ದಕ್ಕೆ ಅಗ್ರಿಮೆಂಟ್ ನೋಡಿ. ರಾಜೇಶ್ವರಿ ಯಾಕೆ ಭದ್ರತೆ ಮನೆ ಇಟ್ಕೊಂಡಿದ್ದೀವಿ? ನಿಮಗೆ ಸೈನ್ ಹಾಕೊಟ್ರ ಪ್ರೂಫ್ ಯಾಕೆ ಇಟ್ಕೊಂಡಿದೀವಿ? ನಾವು ಸೈನ್ ಹಾಕೊಟ್ಟಿದ್ದೀವಿ. ನಮ್ಗೆ ಬೇಡ ಅಂತಲ್ಲಮ್ಮ. ಅವ್ರೇನಾದ್ರೂ ಅವ್ಯವಹಾರ ಮಾಡಿ ಏನಾದ್ರೂ ಅಕಸ್ಮಾತ್ ಇದು ಅವ್ಯವಹಾರನೇ. ಸಾಲ ತಗೊಂಡು ಕೆಳಗೆ ಹಾಕೊಂಡು ಮಲಗಿದೆ ತಿರುಗಾಡಿಲ್ಲ, ಅದು ಅವ್ಯವಹಾರ. ಕೇಳ್ದಾಗ ಮಾತಾಡ್ಬೇಡ. ನಿಮ್ಮ ಅಪ್ಪಗಿಂತ ಕೆಳದಾಗ ಏನ್ ಮಾತಾಡಿಲ್ಲಮ್ಮ. ಯಾರು ಬೇಕಾದ್ರೂ ಇಷ್ಟು ಅಂತ ಕೆಳಗಡೆ ಎಲ್ಲ ಮಾತಾಡ್ಬಾರ್ದು. ಯಾರು ಕೆಳಗಡೆ ಮಾತಾಡಿಲ್ಲ. ಕೆಳಗಡೆ ಮಾತಾಡ್ಸೋ ಮಾಡಿರೋದು ನೀವು ಸಾಕು. ನೀವು ಎಷ್ಟು ಮಾತಾಡ್ತೀರಾ? ಯಾಕೆ ಮಾತಾಡಬಾರ್ದು? ಯಾಕೆ ಮಾತಾಡಬಾರ್ದು? ಏನ್ ನಿಮ್ದು ಯಾಕೆ ಮಾತಾಡಬಾರ್ದು? ಅಲ್ಲ ಡೆಸಿಗ್ನೇಷನ್ ಕಟ್ಕೊಂಡು ನೀನ್ ಹೇಳ್ತೀಯ. ನಿಮ್ಮ ಅಮ್ಮ ಬಂದು ಎಲ್ಲರ ಐಡಿ ಕಾರ್ಡ್ ಅಲ್ಲಾಡಿಸಿದ್ದು ನೀನ್ ಡೆಸಿಗ್ನೇಷನ್ ಕೇಳ್ತೀಯ? ಅಕ್ಕ ನೀನ್ ಡೆಸಿಗ್ನೇಷನ್ ನಿನಗೆ ಹೇಳ್ಕೊಂಬ ಹೇಳ್ಬೇಕು. ನೀನ್ ಸಾಲ ಕಟ್ಟಬೇಕು, ಕಟ್ಟು ಅಷ್ಟೇ ತಾನೇ. ಸಾಲ ಕಟ್ಟೋದಕ್ಕೆ ಬಂದು ಜಗಳ ಆಡೋಂಗಿಲ್ಲ. ಯಾರು ಹೇಳಿದ್ದು? ನಾನು ಮಾತಾಡೋಕೆ ನನ್ನ ಸುಳ್ಳು ಎಂದಿದ್ದಕ್ಕೆ ನಾನು ನಿಂತಿದ್ದೀನಿ ಬೆಳಗಿನ ಸಂಜೆ ತಕ್ಕ. ಅದೊಂದೇ ಏನಕ್ಕೆ ನಿಮ್ CC ಕ್ಯಾಮ್ರಾ ಇದೆಯಲ್ಲ, ಚೆಕ್ ಮಾಡಿಸಿ ತೆಗಿ. ನಿಮ್ಗೆ ಸಿಗುತ್ತೆ ಅಂದಿರೋದು. ತೆಗಿಯಬೇಕು. ನಾನು ಬಿಡಲ್ಲ. ನಮಗೂ ಗೊತ್ತಿದೆ ಎಲ್ಲೆಲ್ಲಿ ಎಳಿಬೇಕು, ಎಲ್ಲೆಲ್ಲಿ ತೆಗಿಯಮ್ಮ. ಏನ್ ಮಾಡ್ಬೇಕು? ಇದನ್ನು ಸಿಡಿಬಿ ಇದು ಕ್ಲಿಯರ್ ಆಗಿದೆ. ನನಗೆ ಕ್ಲಿಯರ್ ಕೊಡ್ತೀನಿ. ಮೇಡಮ್ ಅದನ್ನು ಕ್ಲಿಯರ್ ಮಾಡ್ಕೊಳ್ಳಿ ಅಂತ ಹೇಳಿ ಬಂದಾರನ್ನೆಲ್ಲ ಬೈಟ್ ಕಳಿಸ್ತಾರಲ್ಲ. ಅಲ್ಲ ಬೇಡ
ಕ್ಲಿಯರೆನ್ಸ್ ಕೊಡಿ ಕೊಡಿ. ನಿಮ್ಮ ನಾನು ಬರೋದೇ ಇಲ್ಲ. ಕ್ಲಿಯರೆನ್ಸ್ ಹಾಕಿದ್ರೆ ನಾನು ಬರೋದೇ ಇಲ್ಲ. ನಿನ್ನ ಸಾವಾಸಕ್ಕೆ ಬರಲ್ಲ. ನಿನ್ನ 50,000 ಇದೆಯಲ್ಲ ಅದನ್ನು ಬಿಸಾಕು. ನಿನ್ನ ಸುಡಿದು ಕ್ಲಿಯರ್ ಮಾಡಿ ಕೊಡು. ಪ್ರೂಫ್ ಕೊಡಮ್ಮ. ಕೊಡಮ್ಮ ಕೊಡು. ಹೊಸ ಅಧ್ಯಾಯ ಸುಡಿದು ಕ್ಲಿಯರ್ ಆಗಿದೆ ಅಂತ. ಯಾರೋ ಕಟ್ಬಿಟ್ಟಿರ್ಬೇಕು ಮೇಡಮ್. ಸರ್ವೆ ಕ್ಲಿಯರ್ ಆಗಿದ್ದಕ್ಕೆ ಹೊಸ ಪ್ರೂಫ್. ಅಕೌಂಟ್ ಎಂಟಿ ಆಗಿದ್ದಕ್ಕೆ ಸರ್ವೆ ಕ್ಲಿಯರ್ ಆಗಿದೆ ಅಂತ ಅವ್ರು ಹೇಳಿದ್ರು ಮೇಡಮ್. ನೋಟಿಸ್ ಇದೆಯಲ್ಲ ತಗೊಂಡಿದ್ದಾರೆ.